ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಕನ್ನಡ ಚಿತ್ರರಂಗಕ್ಕೆ ಬಂಗಾರವನ್ನು ಬೆಳೆದುಕೊಟ್ಟಂತಹ ಚಿತ್ರ. ಬಿಡುಗಡೆಯಾಗಿ ದಶಕಗಳೇ ಕಳೆದು ಹೋಗಿದ್ರೂ ಕೂಡ ಮಳೆಯ ನೆನಪು ಮಾತ್ರ ಹಳಸಿ ಹೋಗಿಲ್ಲ. ಮತ್ತೆ ಮಳೆಯಾಗ್ತಿದೆ ಅನ್ನೋ ಹಾಗೆ ಮತ್ತೆ ಮುಂಗಾರು ಮಳೆಯ ನೆನಪು ಅಪ್ಪಳಿಸಿ ಬರ್ತಿರೋದು ಕಲರ್ಸ್ ಕನ್ನಡ ವಾಹಿನಿಯ ಮಜಾ ಟಾಕೀಸ್ಗೆ. ಭಟ್ಟರ ಹೊಸ ಸಿನಿಮಾ ಮನದ ಕಡಲು ಜೊತೆ ಮುಂಗಾರು ಮಳೆಯ ಫ್ಯಾಮಿಲಿ ಕೂಡ ಮಜಾ ಟಾಕೀಸ್ಗೆ ಆಗಮಿಸಿಬಿಟ್ಟಿದೆ. ಈ ಮನರಂಜನೆಯ ಮಹಾಮಿಲನ ಯುಗಾದಿ ಹಬ್ಬದ ಸ್ಪೆಷಲ್. ಇದೇ ಶನಿವಾರ ರಾತ್ರಿ 7:30ಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ 3 ಗಂಟೆಗಳ ಈ ಮಹಾ ಸಂಚಿಕೆ ಮನೆ ಮಂದಿಗೆ ಮನರಂಜನೆಯ ಮಳೆಯನ್ನೇ ಹರಿಸಲಿದೆ. ಮನದ ಕಡಲು ಚಿತ್ರದ ತಾರಾ ಬಳಗವಾದ ಸುಮುಖ್, ಅಂಜಲಿ, ಅನೀಶ್, ರಿಷಿಕಾ ಶೆಟ್ಟಿಯವರು, ಮುಂಗಾರು ಮಳೆಯ ಪೂಜಾ ಗಾಂಧಿ, ದಿಗಂತ್, ನೀನಾಸಂ ಅಶ್ವಥ್, ಸುಧಾ ಬೆಳವಾಡಿ, ಪದ್ಮಜಾ ರಾವ್, ಸಂಚಿತಾ ಶೆಟ್ಟಿಯವರು ಈ ಮಹಾ ಸಂಚಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಎರಡೂ ಚಿತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಗಮನ ಸೆಳೆದಿರುವಂತಹ ರಸಮಯ ಚಕ್ರವರ್ತಿ ರಂಗಾಯಣ ರಘು, ನಿರ್ಮಾಪಕ ಇ ಕೃಷ್ಣಪ್ಪ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗಾಧರ್ ಈ ಮಹಾ ಸಂಚಿಕೆಯಲ್ಲಿರೋದು ಕೂಡ ವಿಶೇಷ. ಎರಡೂ ಚಿತ್ರಗಳ ಸೂತ್ರಧಾರ ಡೈರೆಕ್ಟರ್ ಯೋಗರಾಜ್ ಭಟ್ ತಮ್ಮ ಎಂದಿನ ಪಂಚಿಂಗ್ ಡೈಲಾಗ್ಗಳಿಂದ, ಮಾತುಗಳಿಂದ ಇಡೀ ಕಾರ್ಯಕ್ರಮವನ್ನು ಆನಂದದ ಕಡಲಾಗುವಂತೆ ನೋಡಿಕೊಂಡಿದ್ದಾರೆ. ಕನ್ನಡದ ಯೋಗ ಬದಲಾದದ್ದು, ಮನದ ಕಡಲಾದದ್ದು, ಕಂಡದ್ದು ಕಾಣದ್ದು ಎಲ್ಲವೂ ಕೂಡ ಈ ಜೋಗ ಜಲಪಾತದಂತೆ ಹರಿಯಲಿದೆ ಈ ಒಂದು ಮನರಂಜನೆಯ ಮಜಾ ಟಾಕೀಸ್ನಲ್ಲಿ ಅಂತ ಹೇಳ್ಬೋದು. ರಸಮಯ ಚಕ್ರವರ್ತಿ ರಂಗಾಯಣ ರಘು ಈ ಎರಡೂ ಚಿತ್ರಗಳ ರಸಮಯ ಕ್ಷಣಗಳನ್ನು ಹಂಚಿಕೊಂಡಿರುವುದು ಮಜಾ ಟಾಕೀಸಿನ ಮಹಾ ಸಂಚಿಕೆಯ ಹೈಲೈಟ್ ಅಂತ ಹೇಳ್ಬೋದು. ಒಬ್ಬ ಕಲಾವಿದನಾಗಿ ಅವರು ತಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅನ್ನೋದನ್ನು ಇಲ್ಲಿ ಯೋಗರಾಜ್ ಭಟ್ ರಸವತ್ತಾಗಿ ವಿವರಿಸಿದ್ದಾರೆ. ಹಾಗೆಯೇ ಮಿಮಿಕ್ರಿ ಗೋಪಿ ರಂಗಾಯಣ ರಘು ಅವರನ್ನ ಮಿಮಿಕ್ ಮಾಡಿ ಅವರಿಂದ ಶಹಬಾಸ್ಗಿರಿ ಪಡೆದಿರುವುದು, ಗೋಪಿಯವರು ನಟ ದತ್ತಣ್ಣ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧ್ವನಿಯನ್ನು ಅನುಕರಣೆ ಮಾಡಿ ಹಾಸ್ಯದ ಹೊನಲನ್ನು ಹರಿಸಿರುವುದು ಮಜವಾಗಿದೆ. ಯುಗಾದಿ ಹಬ್ಬದ ಮನರಂಜನೆಯ ಈ ಮಜಾ ಟಾಕೀಸ್ ಮಹಾ ಸಂಚಿಕೆ ಶನಿವಾರ ರಾತ್ರಿ 7:30ಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ.